ಸಿದ್ದರಾಮ ಶಿವಯೋಗಿಗಳ ಸಂಚಾರಕ್ಕೆ ಹೊಂಟಾರೆ. ಸಿದ್ದರಾಮಪ್ಪವರು ಸಂಚಾರಕ್ಕೆ ಹೋಗಬೇಕಾದ್ರೆ ಕೋಳಿಗುಡ್ಡದ ಮಲ್ಲಣ್ಣಗೌಡ ಅವರ ಅಣ್ಣ ಅಣ್ಣಪ್ಪ ಗೌಡ ಅವ್ರದ್ದು ದೊಡ್ಡ ಮನೆತನ ಕೋಳಿಗುಡ್ಡದೊಳಗೆ. ಕೋಳಿಗುಡ್ಡ ಅಂತ ಆನಂದ ಮುತ್ತೆ ಹೋಗಿ ಗುಂಪ ಹಾಕಿದ್ದಂತ ಹೇಳ್ದಲ್ಲ, ಆ ಊರೊಳಗೆ ಕಾಳಿಕಾಂಬೆ ಕಾಳಿಕಾ ದೇವಿ ಆ ಗುಡ್ಡದ ಮೇಲೆ ನಿಲ್ಸಿದ್ದಕ್ಕೆ ಪುಟ್ಟರಾಜ ಅಜ್ಜವ್ರಿಗೆ ಅಲ್ಲಿ ಪೂಜಾ ಕುಂಡ್ರಿಸಿದ್ದೇವೆ ನಾವು. ಒಯ್ದು ಅವ್ರು ಅಂದ್ರೆ ಇದು ಕೋಳಿಗುಡ್ಡ ಅಲ್ಲೋ, ಇದು ಕಾಳಿಗುಡ್ಡ ಅಂದ್ರೆ ಅವರು. ಅದಕ್ಕೆ ಆ ಕೋಳಿಗುಡ್ಡದೊಬ್ಬ ಭಕ್ತ ಮಲ್ಲಣ್ಣ ಗೌಡ. ಆ ಮಲ್ಲಣ್ಣ ಗೌಡ ಮುತ್ತೆಯವ್ರದ್ದು ಜೋಳಿಗೆ ಹಿಡ್ಯಾವ. ಎಲ್ಲಿಗೆ ಹೋದ್ರೂ ಯಾವ ಊರಿಗೆ ಹೋದ್ರೂ ಮಲ್ಲಣ್ಣಗೌಡಕ್ಕೆ ಕರಿ, ಮಲ್ಲಣ್ಣ ಕರಿ. ಶಂಕರಯ್ಯ ಸ್ವಾಮಿ ಮಲ್ಲಣ್ಣಗೌಡ. ಏ ಶಂಕರಯ್ಯ, ಮಲ್ಲಣ್ಣಗೌಡ ಎಕಡೋ ಅದ ಹಿಂಗೆ ಅಲಾಗತ್ರಿ. 2 ತಿಂಗಳು ಮನೆಗೆ ಬಿಡಲಿಲ್ಲ. ಹೌದಲ್ರಿ, ಇಲ್ಲೊಂದು ಪುರಾಣದ ಮನ್ಯಾಗ ಒಂದು ಪುರಾಣದ ನಂದು. 2 ದಿನ ಬರಲಿಲ್ಲ ಅಂದ್ರೆ ಪುರಾಣ ಹೈರಾಣ ಆಗ್ತವೆ. ಹೌದಲ್ರಿ? ಹಾಂ, ಮನೆಯವ್ರು ಬಿಟ್ಟಾರತ್ತೇಳಿ ಇಲ್ಲಿಗೆ ಬಂದೀನಿ. ನಾ ಕೇಳ್ದಲ್ಲಿ ಕೇಳೇ ಬಂದೀನಿ. ಹಾಂ, ನೀವು ಅಟ್ಟೆ ಬೈಯಲ್ರಿ, ಅಕ್ಕಿನೂ ಬೈದಾಳ ತಡ ಮಾಡಿ ಬರೋದಕ್ಕೆ. ನೀವು ಬೈಯಲ್ಲ, ನನಗೆ ಗೊತ್ತದ. ಸುಮ್ಮ ಬೈದಂಗೆ ಮಾಡ್ತೀರಿ. ಯಾಕ್ರಿ ಗೌಡ್ತಿ ಮರಗುತ್ತಿಗೆ ಹೊಡ್ತಿ ಇವ್ರು ಅಮ್ಮೋರು. ನೀ ಬರೇ ತಡ ಮಾಡಿ ಬಾಯಪ್ಪ ನೀ ಇಟ್ಟೆ ಅಂತಾರವ್ರು. ಮಕ್ಕಳು ಬೇಯಲ್ಲ. ಎಷ್ಟು ಬೇಕ್ರಿ ಮನುಷ್ಯನಿಗೆ ಇಟ್ಟೆ ಪೆಟ್ ಅಂತಾರೆ. ಅದಕ್ಕೆ ಮಾತಿನ ಪೆಟ್. ಮನುಷ್ಯ ಅಂದೊಳಗೆ ತಪ್ಪು ಮಾಡವನೇ, ಮಾಡಿದ್ದು ತಪ್ಪು ಅನೇಕ ಸಲ ಮಾಡಬಾರ್ದು. ಹೌದಲ್ರಿ? ಇರಲಿ, ಪ್ರೇಮ್ ಇರ್ಬೇಕು ಅದರೊಳಗೆ, ಪ್ರೇಮ್ ಇರ್ಬೇಕು. ಬೈದ್ರೂ ಜಗಳ ಆಡಿದ್ರು. ಮಲ್ಲಣ್ಣಗೌಡ ದುಡ್ಲಿಕ್ಕತ್ತಾನೆ 2 ತಿಂಗಳಾಯಿತು. ಅವಾಗ ಅವನಿಗೊಂದು ಫೋನ್ ಬರ್ತದೆ. ಮುತ್ತೆಯವ್ರು ಸಂಚಾರದಾಗ ಹರ ಗಂಗಾವತಿಯೊಳಗೆ ಅನ್ಸಾರಿ ಸಾಬ್ ದೊಡ್ಡ ಮುಸಲ್ಮಾನ್ ಆದ್ರೂ ಕೂಡ ಅವ ಒಂದು ಮುತ್ತೆಯವ್ರ ಸಲಕ್ಕೆ ಪರ್ಣಕುಟ್ರಿ ಕಟ್ಟ್ಯಾನ್ರಿ ಅಲ್ಲಿ ಗಂಗಾವತಿ ಕಾರಟಗಿ ರೋಡಿ. ಅಲ್ಲಿ ನಾ ಹೋಗಿದ್ದೆ. ಒಂದು ಗುಬ್ಬಿನೂ ಬರಬಾರ್ದು ಅಂತಲ್ಲಿ ಒಂದು ಈ ಕಡೆ ಒಂದು ಅವ ನಮಾಜ್ ಮಾಡ್ಲಿಕ್ಕೆ ದರ್ಗಾ ಕಟ್ಟ್ಯಾನ. ಕೃಷ್ಣ ಪರಮಾತ್ಮನೇ ಇವ ಅಂತ ತಿಳ್ಕೊಂಡು ಸಿದ್ದರಾಮ ಶಿವಯೋಗಿಗಳಿಗೆ ಪರ್ಣಕುಟ್ರಿ ಕಟ್ಟ್ಯಾನ. ಆ ಪರ್ಣಕುಟೀರದೊಳಗೆ ಮುತ್ತೆಯವ್ರು ದೊಡ್ಡ ಮುತ್ತೆಯವ್ರು ಹೋಗ್ಯಾರ. ಮಲ್ಲಣ್ಣಗೌಡಗೆ ಕರೀತಾರ. ಏ ಮಲ್ಲಣ್ಣಗೌಡ, ಆ ಅನ್ಸರ್ ಸಾಬ್ಗೆ ಹೇಳು ಕಾರ್ ತೊಗೊಂಬ ಅಂತೇಳು. ಆ ಕಾರ್ನೇ ಕೊಡೋರು, ಸುತ್ತೆಲ್ಲ ಹಾಕೋರು. ನಾ ಎಷ್ಟು ಸುತ್ತ ಹೊಡೆದಿನಿ ಒಟ್ಟು ತೊಗೋಬೇಕು ನೋಡೋದು ಆಸ್ತಿ 48 ಎಕರೆ ಅವ್ರು ಸುತ್ತ ಹೊಡೆದ್ರತ್ತು ಒಂದು ದಿನಕ್ಕೆ. ಅದೋಟು ಎಲ್ಲ ಇವತ್ತು ಅನ್ಸಾರಿ ಹೆಸರು ಮೇಲೆ ಅದ. ಆ ಪರ್ಣ ಕೊಟ್ಟರೆ ಅವನು ದೊಡ್ಡ ಸಂತ ಆದಂಗೆ. ಅವ್ನು ಹೋದ್ನಂದ್ರೆ ಹಂಗೆ ನಮಸ್ಕಾರ ಮಾಡ್ತಿದ್ದ ಜನ. ಅವ್ರಿಲ್ಲ, ಅವರು ಲಿಂಗೈಕ್ಯರು ಆಗ್ಯಾರ. ನಾ ಯಾಕೆ ಹೇಳಕತ್ತೀನಿ, ಅಲ್ಲಿ ಪರ್ಣ ಕುಟ್ರಿದಾಗ ಅದಾರ. ಮಲ್ಲಣ್ಣಗೌಡಗೊಂದು ಫೋನ್ ಬಂತು. ಏನಂತ ಕೇಳಿದ್ರೆ, ನಿನ್ನ ತಮ್ಮನ ಹೆಂಡತಿ ಭಾಳ ಸೀರಿಯಸ್ ಅದಾಳ, ಊರಿಗೆ ಬಾ. ಏ ಸೀರಿಯಸ್ ಅದಾಳ ಅಂದ್ರೆ ಹೆಂಗೋ ಅಂದವ. ಈಗೋ ಆಗೋ ಫೋನ್ಯಾಗ ಹೇಳ್ತಾರೆ. ಹೆಂಗ್ರಿ? ಈಗೋ ಆಗೋ. ಕೆಲವು ಮಂದಿ ಹೋದ್ರೂ ಹೋಗ್ಯಾಳಂತ ಹೇಳಲ್ಲ, ಸೀರಿಯಸ್ ಅದ ಬಾ ಅಂತಾರೆ. ಯಾಕಂದ್ರೆ ಎದಿ ಹೊಡ್ಕೊಳಂಗನ. ಮುತ್ತೆಯವ್ರ ಮೇಲೆ ಬಂದ. ಅಪ್ಪವರು ಹಿಂಗೆ ಕೇಳ್ಬೇಕಂತಾನ. ಗೌಡ ಹೆಂಗದರು ಪರ್ಣಕುಟ್ರ ಹೆಂಗದನವ? ಅವ್ರದ್ದೇ ಹೇಳೋರು, ಇವ್ರದ್ದು ಕೇಳೋರಿಲ್ಲ. ಇವ ಮತ್ತೆ ಹೊರಗೆ ಹೋಗೋ, ಮತ್ತೆ ಒಳಗೆ ಬರೋ. ಆ ಮುತ್ತೆಯವ್ರಿಗೆ ಏನು ಕೇಳಬೇಕು? ಯಪ್ಪ ಫೋನ್ ಬಂದಿತ್ರಿ. ಫೋನ್ ಬರ್ತಾವೆ ಬಿಡು, ಮತ್ತು ಅವು ಬರ್ಲಿಕ್ಕೆ ಯಾವ ಫೋನ್ ಅಂದ್ರೆ ಅವರು ಊರಿಂದ ಬಂದಿತ್ರಿ. ಏನಂತ, ನನ್ನ ತಮ್ಮನ ಹೆಂಡ್ತಿಗೆ ಸೀರಿಯಸ್ ಅದ ಅಂತ್ರಿ. ಅದಕ್ಕೇನಾತ ಬಿಡ, ಅದಕ್ಕೇನಾಗ್ತದ? ಯಾರು ಹೇಳ್ಯಾರ ನಿನಗೆ? ಫೋನ್ ಹಿಂಗಂತ. ಏನಾಗಲ್ಲ, ನಡಿ ನಡಿ ಅಂದರು. 1 ತಾಸು 2 ತಾಸು ಹೋಯ್ತು. ಊಟ ಮುಗಿಸ್ಯಾರ, ಮಲ್ಕೋಬೇಕಂತೇಳಿ ರಾತ್ರಿ 8:30 9ಕ್ಕೆ ಮಲ್ಕೊಂಡಾರ. ಅಪ್ಪವ್ರು ಮಲ್ಕೊಂಡಿಲ್ಲ. ಅವ್ರು ಹಾಗೆ ತಿರುಗಾಡಕ್ತಾರೆ, ಲುಂಗಿ ಹಿಡ್ಕೊಂಡು ಹಿಂಗೆ ತಿರುಗಾಡಕತ್ತಾರೆ. ರಾತ್ರಿ ಎಲ್ಲರೂ ಮಲ್ಕೊಂಡಾರ. ಅವನಿಗೆ ಫೋನ್ ಬತ್ತು. ಮತ್ತೆ ನಿಮ್ಮ ತಮ್ಮನ ಹೆಂಡತಿ ಗೋಯಿಂಗ್ ಹೋಗ್ಯಾಳ ಬರ್ಬೇಕಂತೇಳಿ ಫೋನ್ ಮಾಡ್ಯಾರ. ಅಳ್ಕೋತು ಬಂದ.
ಅಪ್ಪವ್ರನ್ನ ಒಳಗೆ ಮಲ್ಕೋಲ್ಕೆ ಹೋಗ್ಬೇಕಂತೇಳಿ ನಡೆದಾರ. ಎದುರು ಓಡ್ಕೋತ ಬಂದು ಗಬಕ್ನೆ ಖಾಲಿ ಹಿಡ್ದ. ಯಪ್ಪ ಮಾತು ಗಾತೈತ್ರಿ, ಖಾಲಿ ಆಗ್ಯದ. ಕೆಲವು ಮಂದಿ ಅಂತಾರೆ ನೋಡ್ರಿ ಖಾಲಿ ಆಗ್ಯದ ಅಂತಾರೆ ಕೆಲವು ಮಂದಿ, ಕೆಲವು ಊರ ಕಡೆಗೆ. ಸತ್ರು ಏನಂತಾರೆ? ಖಾಲಿ ಆಗ್ಯದ. ಹೋಗ್ಯಾಡ್ರಪ್ಪ. ಏನು ಹೇಳಕತ್ತಿದ್ದೋ ಅಂದ್ರು ಅಪ್ಪವ್ರು. ಏನು ಹೇಳಕತ್ತಿ? ಇಲ್ರಪ್ಪ ನಮ್ಮ ತಮ್ಮನ ಹೆಂಡ್ತಿ ಸತ್ತಳತ್ರಿ ಅಂತ ಹೇಳಕತ್ತ. ಹುಚ್ಚ. ಕೃಷ್ಣ ಪರಮಾತ್ಮ ಅಂತೇಳಿ ಇವ ಪರ್ಣಕುಟ್ರಿ ಕಟ್ಟ್ಯಾನ. ನಾ ಪರ್ಣಕುಟ್ರಿದಾಗ ಮಲ್ಕೊಳಕ್ಕೆ ನಾ ನಡೆದೀನಿ, ಮತ್ತು ಅವ ಪರ್ಣಕುಟ್ರಿ ಅಂತೇಳಿ ಅವ ಕಟ್ಟ್ಯಾನ. ಕೃಷ್ಣ ಅಂತೇಳಿ ನಾ ಹೋಗಿ ಮಕ್ಕೊಂಡಂದ್ರೆ ನಿನ್ನ ಹೆಂಡತಿ, ನಿನ್ನ ತಮ್ಮನ ಹೆಂಡತಿ ಸೀರಿಯಸ್ ಅದ ಅಂದಿದಿ, ಏನೂ ಆಗಲ್ಲ ಅಂತೇಳಿ ನಾ ಅಂದಿನಿ. ಈಗ ಸತ್ತಾಳತ್ತು ಬಂದಿದೆಯೋ, ಕೃಷ್ಣ ಪರಮಾತ್ಮ ಅನ್ಬೇಡ, ನನಗೆ ಕೃಷ್ಣ ಅನ್ಬೇಡ. ನಿನ್ನ ತಮ್ಮನ ಹೆಂಡತಿಗೆ ಏನೂ ಆಗಿಲ್ಲ. ಓಡಿ ಬಂದು ಪಾದಕ್ಕೆ ಬಿದ್ದ. ಯಪ್ಪ ನನ್ನ ತಮ್ಮನ ಹೆಂಡತಿ ಸತ್ತಾಳಂತ್ರಿ. ಹುಚ್ಚ, ಆಕಿಗೆ ಏನೂ ಆಗಿಲ್ಲ ಅಂದರು. ಇಲ್ರಿ ಅಪ್ಪ ಫೋನ್ ಮಾಡ್ಯಾರ. ಅವಕ್ಕೇನು ತಿಳಿತದೋ? ಅವಕ್ಕೇನು ತಿಳಿತದ? ಎಲ್ಲಿ ಹೇಳಂತ ದವಾಖಾನೆಗಳ ಮತ್ತು ಫೋನ್ ಮಾಡು, ಡಾಕ್ಟ್ರ್ ಕರೆಸಿ ಸತ್ತಾಳಿಲ್ಲ ಕೇಳು. ಇಲ್ರಿ ಎಲ್ಲ ಕಡೆಗೆ ಸುದ್ದಿ ಕಳಿಸ್ಯಾರ. ಈಗ ಅಲ್ಲಿದು ಒಯ್ಯೋರು ಅದಾರ ಬಾಡಿ ಎಲ್ಲ. ಅವ್ರು ಹೇಳಿ ಕೇಳು, ನಾ ಹೇಳಿ ಕೇಳ್ತೆ, ಅವ್ರು ಹೇಳಿ ಕೇಳ್ತಿ. ಪರ್ಣಕುಟ್ರಿ ಕಟ್ಟ್ಯಾನ, ಕೃಷ್ಣ ಪರಮಾತ್ಮ ಬರಲಿ ಅಂತೇಳಿ. ಒಬ್ಬ ಮುಸಲ್ಮಾನನವರಿಗೆ ವಿಶ್ವಾಸ ಅದ, ನಿನಗಿಲ್ಲನೋ ಗೌಡ? ಏನು ಹುಚ್ಚಿದ್ಯೋ? ಏನು ಹುಚ್ಚಿದ್ದೀನಿ ಅಂತಾರ. ಇಲ್ರಿಯಪ್ಪ ಸುದ್ದಿ ಬಂದದ. ಆ ಡಾಕ್ಟ್ರ್ ಕರ್ಸಿ ಹೇಳು. ಈಗ ಯಾವ ರಾತ್ರಿ ಡಾಕ್ಟ್ರ್ ಬರ್ತಾನ್ರಿಯಪ್ಪ, ನೀವು ಬಿಡ್ರಿ, ನಾ ಹೋಗ್ತೀನಿ, ಸಾಕು ನಾ ಹೋಗ್ತೀನಿ ಅಂತೇಳಿ ಅರ್ಬಿ ತೊಗೊಂಡು ಬ್ಯಾಗ್ ತೊಗೊಂಡು ನಡೆದಾನ. ಅವನ ಮ್ಯಾಲೆ ಜೀವ ಇದ್ದರು. ಅವ್ರ ಮ್ಯಾಲೆ ಭಾಳ ಜೀವ ಇದ್ದರು, ಮಲ್ಲಣ್ಣಗೌಡ್ರ ಮ್ಯಾಲೆ. ನಡೆದವ ಪಿಸ್ಬಿ ತೊಗೊಂಡು ನನಗೆ ಸಾಕಾಗ್ಯದ, ನಿಮ್ಗೆ ಹೇಳಿದ್ರಿ ಕೇಳಲ್ಲ. ಗೌಡ ಬಾರೋ ಬಾ, ನಾ ಹಿಟ್ಟು ಬೇಡ 500 ಅಂತ ತಿಳ್ಕೊಂಡೆ ನೀನು. ನಂಗೆ ಸುಮ್ಮನೆ ಎಲ್ಲಪ್ಪ ಮುತ್ತೆ ನನಗೆ ಮಠ ಕೊಟ್ಟಾನ, ವಸ್ತು ಎಲ್ಲ ತಂದು ಈ ಹುಡುಗಾಟ ತಿಳ್ಕೊಂಡೇನೋ ನೀನು? ಏನು ತಿಳ್ಕೊಂಡೆ ಮಲ್ಲಣ್ಣಗೌಡ? ಬಾ ಈಗ ನೋಡು, ಅಲ್ಲಿ ನೋಡಂತ ಹಿಂಗೆ ಕೈ ಮಾಡ್ಯಾರ್ರಿ. ದವಾಖಾನಿದು ದೃಶ್ಯ ಎಲ್ಲ ಅಲ್ಲೇ ಕಾಣಕತ್ತದ. ನೋಡು ನಿನ್ನ ಹೆಂಡ್ತಿ, ನಿನ್ನ ತಮ್ಮನ ಹೆಂಡ್ತಿ ಹೆಂಗೆ ಎದ್ದು ಕೂತಾಳೆ ನೋಡು, ನೋಡು ನೋಡು ನೋಡು. ಹಿಂಗೆ ನೋಡಿದ್ರೆ ಎದ್ದು ಕೂತಾಳಕಿ. ಎಲ್ಲರೂ ಸುತ್ತಾಗ್ಯಾರ, ಡಾಕ್ಟ್ರ್ ನೋಡಕತ್ತಾನ. ಅದು ತೀರ್ಕೊಂಡ್ರತ್ ಬಂತ. ಹೊಳ್ಳಿ ಮತ್ತೆ ಫೋನ್ ಬಂತತ್ತ, ಇಲ್ಲ ಡಾಕ್ಟ್ರ್ ಬಂದು ಚೆಕ್ ಮಾಡ್ಯಾರ, ಆರಾಮಾಗ್ಯತ್ತ. ಮನೆ ಸತ್ತಾಡ್ರಕ್ಕಿ. ಮನೆ ಅಪ್ಪವ್ರು ಲಿಂಗೈಕ್ಕೆ ಆದ ಬಳಕ ಲಿಂಗೈಕ್ಕೆ ಆಗ್ಯಾಳಕ್ಕಿ. ದವಾಖಾನೆ ದೃಶ್ಯನೇ ಹಿಂಗೆ ಕೈ ಮಾಡಿದ್ರೆ ಕಾಣ್ತದ ಅಂದ ಬಳಕ ಎಂಥ ಯೋಗಿರಿ, ಎಂಥ ಬ್ರಹ್ಮಜ್ಞಾನಿ ದಿವ್ಯಜ್ಞಾನಿ. ಇವನಿಗಂತಾರೆ ದಿವ್ಯಜ್ಞಾನಿ. ಎಷ್ಟು ಕಲ್ತಾರೆ? 3ನೇ ಇರೋದೇ 3 ಫೀಟ್ ಇದ್ದಿದ್ದಿಲ್ಲ ಅವ್ರು. ಹಿಂಗೆ ಹೋಗಿ ಹಿಂಗೆ ಡೋಗಿ ನಡೀತಿದ್ರು. ಇಟ್ಟಿಟ್ಟೆ ಶರೀರ ತೊಗೊಂಡು ಒಳಗೆ ಕುಂತ್ರ ಜಗತ್ತೇ ಆಟ ಆಡಿಸ್ತಿದ್ರು. ಕೆಮ್ಮದ್ರೆ ಎದುರು ನಿಂದ್ರವ್ರು ಯಾರ್ರೀ? ಧರ್ಮ್ ಸಿಂಗ್ ಸಾಬ್ರು ಬಂದ್ರೆ ನಮ್ಮ ಮಠದ ಚೊಚ್ಚಲ ಮಗ ಬಂದು ನೋಡು, ಎಷ್ಟು ಅಂತಃಕರಣ ರೀ ಅವರಿಗೆ. ಎಂಥ ಅಂತಃಕರಣ ಅಂತೀರಿ. ಅವ್ರನ್ನೂ ಅವ್ರ ಮೇಲೆ ಭಕ್ತಿ ಭಾಳ ಇಟ್ಟಿದ್ರು. ಪಕ್ಷ ಹೇಳಕತ್ತಿಲ್ಲ ನಾನು, ಯಾವುದೇ ಪಕ್ಷ ಬೇಕಾಗಿಲ್ಲ. ಮುಗುಳ ಕೋಡದ ಆಶೀರ್ವಾದದ ಬಲ. ದೇವೇಗೌಡ ಬಂದಿನಂತೆ ಕಸ ಹೊಡಿತಾರೆ. ಈಗ ಬಂದಲ್ಲಿ ದೇವೇಗೌಡ ಬಂದಾನ, ಒಳಗೆ ದಾಸೋಗದಾಗ ಹೋಗ್ಯಾನ. ಹೆಂಡಿಲೆ ಎಲ್ಲ ಸಾರ್ಸ್ಯಾರ. SM ಕೃಷ್ಣ ಕರ್ಕೊಂಡು ಬಂದಾನ. SM ಕೃಷ್ಣ ಅವರು ದೇವೇಗೌಡ್ರಿಗೆ ಕರ್ಕೊಂಡು ಬಂದಾರ. ಊಟಕ್ಕೆ ಕೂಡ್ಬೇಕಂತ ಎಲ್ಲರಿಗೆ ಚಾಪಿ ಹಾಸಿ ಎಲ್ಲರೂ ಕುಡ್ದು, ನಂಗೆ ಚಾಪಿ ಬೇಡ, ನಾ ತೆಳಗೆ ಕೂಡ್ತೀನಂತ ದೇವೇಗೌಡರು ತೆಳಗೆ ಕುಂತರು. ಅದು ದೋತ್ರು ತುಂಬ ಎಲ್ಲ ಸಗಣಿ. ಅದು ಸಾರಿಸಿದ್ರು ನೋಡ್ರಿ. ಇನ್ನೂ ಅಲ್ಲಿ ಸಗಣಿನೇನದ, ಅಲ್ಲಿ ಪರ್ಶಿ ಹಾಕಿಲ್ರಿ. ಎಲ್ಲ ಲಿಂಗ ಮುತ್ತೇವ್ರದು ದಾಸೋಗ ಮಂದಿರದ ಒಳಗೆ ಅಲ್ಲಿನ ಪರ್ಶಿ ಹಾಕಿ ಮೊದಲು ಹೆಂಗಿತ್ತು ಹಂಗೆ ಅದ. ಅಲ್ಲಿ ಹೋಗಿ ಕುಂತಾರ. ಎದ್ರು ದೇವೇಗೌಡರು ಎದ್ರು ಪ್ಲೇಪ ಸಗಣಿ ಹತ್ತದ್ರಿ ಅಂದ್ರಂತ. ಸಗಣಿ ಹತ್ತು, ನಾ ರೈತನ ಮಗ ಇದ್ದೀನಿ ಹತ್ತು ಅಂದ್ರಂತ. ಅವ ನೋಡ್ರಿ ಹೆಂಗದ ಗುಣ. ನಾ ರೈತನ ಮಣ್ಣಿನ ಮಗನೇ ಇದ್ದೀನಿ, ಮಣ್ಣು ಹತ್ರ, ಅದಕ್ಕೇನದ ನಡೆ ಅಂದ್ರೆ ಅವರು ಬಂದ್ರು. ಅವರು SM ಕೃಷ್ಣ ಎಲ್ಲರೂ ಬಂದು ಬಳಕ ಹಿರಿಯರಂದ್ರತ್ತ. ಯಪ್ಪ ಎಲ್ಲರೂ ಚಾಪಿ ಹಾಸ್ಕೊಂಡು ಮ್ಯಾಲೆ ಕೂತು ಊಟ ಮಾಡಿದ್ರೆ ದೇವೇಗೌಡರು
ತೆಳಗೆ ನೆಲದ ಮೇಲೆ ಕೂತು ಊಟ ಮಾಡ್ಯಾರ್ರಿ ದಾಸೋಗದಾಗ. ತೆಳಗೆ ಕೂತಾನ ಅಂದ್ರೆ ಅವ ಮ್ಯಾಲೆ ಕುಂಡ್ರಸ್ತಾನೋ ಸಿದ್ಧಲಿಂಗ ಮುತ್ಯ, ಎಲ್ಲ ಲಿಂಗ ಮುತ್ಯ ಅಂತ ಏನು ತಿಳ್ಕೊಂಡಿನಿ? ಅವ ತೆಳಗೆ ಕೂತಾನಂದ್ರೆ ಮುಂದೆ ಎಲ್ಲರಿಗಿಂತ ಮ್ಯಾಲೆ ಕೂಡ್ತಾನಂದ್ರೆ ದೇಶದ ಪ್ರಧಾನಿ ಆದವ, ದೇಶದ ಪ್ರಧಾನಿ. ಅಲ್ಲಿಗೆ ಹೋಗಿ ಬಂದ ಒಳಕ್ಕೆ ಇದೆಲ್ಲ ಹುಡುಗಾಟ ಅಲ್ಲ. ಮಹಾತ್ಮರದು ಅಂದರೆ ಭಾಳ ಎಚ್ಚರ ಇರಬೇಕು. ಭಾಳ ಎಚ್ಚರದಿಂದ ನಾವು ಈ ಮಾರ್ಗದಲ್ಲಿ ನಡಿಬೇಕು. ನಾವು ದಿವ್ಯ ಜ್ಞಾನ ಪಡಿಬೇಕಾದ್ರೆ ದಿವ್ಯ ಜ್ಞಾನಿಗಳ ಸಂಘ ಮಾಡಬೇಕು. ನಾವು ಮಾತ್ಸರ್ಯ ಭಾವನೆ ಬಿಡಬೇಕು, ಒಳಗೆ ಸತ್ಸಂಗ ಭಾವನೆಗಳನ್ನು ತುಂಬ್ಕೋಬೇಕು. ಅದಕ್ಕೆ ಗುರು ಒಲಿತಾನ, ಲಿಂಗ ಒಲಿತದೆ, ಜಂಗಮ ಒಲಿತದೆ, ನಮ್ಮ ಮನೆಯೇ ಮಠ ಆಗ್ತದೆ. ನಾವು ಪುರಾಣ ಹಚ್ಚಿದ್ದು ದೊಡ್ಡದಲ್ಲ, ಪುರಾಣದಿಂದ ಬದಲಾವಣೆ ಆಗೋದು ಭಾಳ ದೊಡ್ಡದದ. ಪರಿವರ್ತನೆ ಆಗೋಣ. ಈಸ್ ದಿನ ತಿಳಿದೇ ಮಾಡಿದೆವು, ತಿಳಿಲಾರ ಮಾಡಿದೆವು, ಚಟ ಮಾಡಿದೆವು, ಪಾಪ ಮಾಡಿದೆವು, ವಾತಾವರಿಗೆ ಬೈದೆವು. ಎಲ್ಲ ಬಿಟ್ಟು ಈ ಮುತ್ಯಾಂದು ಪುರಾಣ ಹಚ್ಚಿದಕ್ಕೆ ಬಿಟ್ರಿ ಅಂದರೆ ಸಾರ್ಥಕತೆ ಆಗ್ತದಂತ ಹೇಳುತ್ತಾ ನನ್ನೆರಡು ವಾಕ್ಪುಷ್ಪಗಳನ್ನು ಗುರುವಿನ ಚರಣಕ್ಕೆ ಅರ್ಪಿಸಿ ಮುಕ್ತಾಯಗೊಳಿಸ್ತೇನೆ. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವರ ಮಹಾದೇವ.